ನೀವು ಮಾತಾಡ್ತಿರೋದು ಸರಿನೇ. ನಾನೇ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ಲ. ಈ ವಿಷಯವಾಗಿ ಮನೇಲಿ ಎಲ್ಲರ ಹತ್ರನೂ ಮಾತಾಡ್ತೀನಿ. ರೀ, ಇಲ್ಲೇನ್ರಿ ಮಾಡ್ತಿದ್ದೀರಾ? ಅಪ್ಪ ದೇವ್ರೆ, ಸದ್ಯ ಸಿಕ್ಕಿದ್ರಲ್ಲ. ರೀ 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 ನಿಂತ್ಕೊಳ್ರಿ. ರೀ ನಿಂತ್ಕೊಳ್ರಿ. ರೀ ನಿಂತ್ಕೊಳ್ರಿ. ಮಾತಾಡ್ತಾನೆ ಇದೀನಿ, ಹೋಗ್ತಾನೆ ಇದ್ದೀರಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಎಷ್ಟು ಭಯ ಆಗಿತ್ತು ಗೊತ್ತಾ? ನಿಮ್ಗೇನ್ ಬುದ್ಧಿ ಇಲ್ವಾ? ನಿನ್ಗ್ಯಾಕ್ ಭಯ ಆಗ್ಬೇಕು? ಅದು ಅದು ಅಂದ್ರೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನಗೇನು? ರೀ ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ನನಗೆ ನಿನಗೆ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ನೀನ್ಯಾಕ್ ತಲೆ ಕೆಡಿಸ್ಕೋಬೇಕು? ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ರೀ ರೀ ನಿಂತ್ಕೊಳ್ರಿ. ರಾತ್ರಿ ಈ ತರ ಹೇಳ್ದೆ ಕೇಳ್ದೆ ಹೋಗೋದೆಲ್ಲ ಸರಿ ಅನ್ಸಲ್ಲ. ಬನ್ನಿ ಮನೆಗೆ ಹೋಗೋಣ ಪ್ಲೀಸ್. ಯಾಕೆ? ಯಾಕೆ ಅಂದ್ರೆ ನೀವೇನೋ ನಿಮ್ ಪಾಡಿಗೆ ಹೋಗ್ಬಿಡ್ತೀರಾ. ಆದ್ರೆ ಮನೆಯವ್ರಿಗೆಲ್ಲ ನಾನು ಏನು ಉತ್ತರ ಕೊಡ್ಲಿ? ನೀನ್ ಸರಿಯಾದ ಕಾರಣ ಕೊಡ್ದೆ ಮದ್ವೆ ಬೇಡ ಅಂತ ಹೇಳ್ಬಿಡಿ ಅಂತ ಈಸಿಯಾಗಿ ಹೇಳ್ಬಿಟ್ಟೆ. ಆದ್ರೆ ಮನೆಯವ್ರಿಗೆಲ್ಲ ನಾನೇನ್ ಹೇಳಿ? ಅದಕ್ಕೆ ನಾನು ಎಲ್ಗೂ ಬರಲ್ಲ. ರೀ 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 ನಿಂತ್ಕೊಳ್ರಿ. ರೀ 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 ನಿಂತ್ಕೊಳ್ರಿ. ವಾದ ಮಾಡೋ ಟೈಮ್ ಏನ್ರಿ ಇದು? ಈ ಜಾಗನೂ ಸರಿ ಇಲ್ಲ, ಟೈಮು ಸರಿ ಇಲ್ಲ. ಬನ್ರಿ ಮನೆಗೆ ಹೋಗೋಣ. ನಾನು ಎಲ್ಗೂ ಬರಲ್ಲ, ನೀವ್ ಹೋಗ್ಬೋದು. ರೀ ಯಾಕ್ರಿ? ಮನೆಗೆ ಹೋದ್ರೆ ಎಲ್ರೂ ನಮ್ಮ ಮದ್ವೆ ವಿಷಯನೇ ಮಾತಾಡ್ತಾರೆ. ನೀವ್ ಹೇಳೋಷ್ಟು ಈಸಿ ಅಲ್ಲ ಮದ್ವೆ ಬೇಡ ಅಂತ ಹೇಳೋದು. ಅಷ್ಟಕ್ಕೂ ನನ್ನ ಮದ್ವೆ ಆಗೋದಿಕ್ಕೆ ತೊಂದರೆ ಇರೋದು ನಿಮ್ಗೆ. ನೀವೇ ಹೇಳ್ಬಿಡಿ, ನಾನು ಹೇಳಲ್ಲ. ರೀ ರೀ ನನಗೆ ಮಾತಾಡ್ಬಾರ್ದಾಗಿತ್ತು, ನನಗೆ ಕ್ಷಮಿಸಿ. ಏನ್ ಮೇಡಮ್, ಏನಾದ್ರೂ ತೊಂದ್ರೆನಾ? ಏಯ್, ಪಕ್ಕದಲ್ಲಿ ಹುಡುಗ ಇದ್ದಾನಲ್ಲ ಬಿಡ, ನೋಡ್ಕೋತಾನೆ. ನಿನ್ಗೆ ಯಾಕೆ? ನಿನ್ ಕೈಯಲ್ಲಿ ನೋಡಕ್ಕಾಗಿಲ್ಲ ಹೇಳಮ್ಮ, ನಾವು ಬರ್ತೀವಿ. ನಾವು ಬರೋ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ. ರೀ ನಿಂತ್ಕೊಳ್ರಿ. ನೋಡಿ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಹತ್ರ ಹಂಗೆ ಮಾತಾಡಬಾರ್ದಾಗಿತ್ತು. ನನ್ನಂಗೆ ಕ್ಷಮಿಸ್ರಿ. ಹಾಗಿದ್ರೆ ನಿಮ್ಗೆ ಮದ್ವೆ ಓಕೆನಾ? ಅಯ್ಯೋ ಯಾಕ್ರಿ ಈ ಥರ ಮಾತಾಡ್ತಿದ್ದೀರಾ? ನಾನು ಇದ್ರ ಬಗ್ಗೆ ಬೆಳಗ್ಗೆನೆ ಹೇಳಿದ್ನಲ್ಲ. ಸರಿ, ಹಾಗಿದ್ರೆ ನನಗೆ ಕಾರಣ ಕೊಡಿ. ನಾನ್ಯಾಕೆ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ ಅಂತ ನಾನು ಆಗ್ಲೇ ನಿಮಗೆ ಹೇಳಿದ್ದೀನಿ. ನೀವ್ಯಾಕೆ ನನ್ನನ್ನ ಇಷ್ಟಪಡಲ್ಲ ಅಂತ ನನಗೆ ಕಾರಣ ಗೊತ್ತಾಗ್ಬೇಕು. ಅದನ್ನ ತಿಳ್ಕೊಳ್ಳೋ ಹಕ್ಕಂತೂ ನನಗಿದೆ. ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಜಾಗ ಸರಿ ಇಲ್ಲ. ಬನ್ರಿ ಮನೆಗೆ ಹೋಗೋಣ. ಅಲ್ಲಿಗೆ ಬಂದು ನಾನೇನ್ ಮಾಡ್ಲಿ? ಎಲ್ರೂ ಮದ್ವೆ ಬಗ್ಗೆ ಮಾತಾಡುವಾಗ ಮನ್ಸಿಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನಿಮಗೆ ಗೊತ್ತಾ? ನನಗೆ ಸರಿಯಾದ ಕಾರಣ ಸಿಗೋವರೆಗೂ ನಾನು ಇಲ್ಲಿಂದ ಒಂದು ಹೆಜ್ಜೆನೂ ಇಡಲ್ಲ. ಕೃಷ್ಣ ನನ್ನ ತುಂಬ ನಂಬಿದ್ದಾನೆ. ನಾನು ಯಾವ ಕಾರಣಕ್ಕೂ ಈ ವಿಷಯದಲ್ಲಿ ತಪ್ಪಾಗಿ ನಿರ್ಣಯ ತಗೋಬಾರ್ದು. ಒಂದು ವೇಳೆ ಮಾಯಾ ಮತ್ತೆ ಅತ್ತೆ ಹೇಳ್ದ ಹಾಗೆ ನಾನೇನಾದರೂ ಆ ಥರದ ನಿರ್ಣಯ ತಗೊಂಡ್ಬಿಟ್ನಾ ಅಂತ.
ಆದರೆ ಭಾವ ಹೇಳೋ ಪ್ರಕಾರ ವಂಶಿ ಒಳ್ಳೆ ಹುಡುಗಿನೇ, ಆದರೆ ಅವಳು ನಮ್ಮ ಕೃಷ್ಣನ್ಗೆ ಸರಿಯಾದ ಜೋಡಿ ಅಲ್ಲ.